ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರದ ಪ್ರತಿಷ್ಠಿತ ಮತ್ತು ಐತಿಹಾಸಿಕ ಇರುವ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಗೆ 5 ನಾಮನಿರ್ದೇಶನ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಇವರ ಮಾಹಿತಿ. ಪಟ್ಟಣದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಗೆ ನೂತನವಾಗಿ 5 ನಾಮನಿರ್ದೇಶಿತ ಸದಸ್ಯನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಇವರು ತಿಳಿಸಿದರು. ಇಂದು ಕಾರ್ಖಾನೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೂತನ ನಿರ್ದೇಶಕರಾಗಿ ಮಲ್ಲಿಕಾರ್ಜುನ್ ಪಾಟೀಲ್ ಸಂಕೇಶ್ವರ್, ಅಶೋಕ್ ಚಂದಪ್ಪಗೋಳ್ ಮಾವನೂರ್, ಸುರೇಶ್ ರಾಯಮಾನೆ ನಿಪ್ಪಾನಿ, ಶಾರದಾ ಪಾಟೀಲ್ ಹರ್ಗಾಪುರ್ ಮತ್ತು ಭಾರತಿ ಹಂಜಿ ಕಬ್ಬೂರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಒಂದು ವಿಶೇಷ ಎಂದರೆ ದಿವಂಗತ ಅಪ್ಪನಗೌಡರ ಮೊಮ್ಮಗನನ್ನು ಈ 5ರಲ್ಲಿ ನಾಮನಿರ್ದೇಶನ ಮಾಡಿದ್ದು ವಿಶೇಷವಾಗಿದೆ. ಇದೇ ವೇಳೆ ನೂತನ ನಿರ್ದೇಶಕರನ್ನು ಸನ್ಮಾನಿಸಲಾಯಿತು. ಎಕ್ಸ್ಪೈರ್ ಆಗಿದ್ದು ಅದೊಂದು ಸೀಟ್ ಖಾಲಿ ಆಗಿದೆ. ಅದ್ರ ಬದಲಿ ನಮ್ಮ ಅಪ್ಪನಗೌಡರು ಮೊಮ್ಮಗರಾದ ಇದು ಮಲ್ಲಿಕಾರ್ಜುನ್ ಬಾಬುಗೌಡ ಪಾಟೀಲ್ ಒಂದು ಮಾಡ್ಕೋಬೇಕಂತ ಒಂದು ನಿರ್ಣಯ ತಗೊಂಡಿದ್ದೆ ಅವ್ರನ್ನು. ಆಮೇಲೆ ಬಾಯ್ಲಾ ಒಂದು ಅಮೆಂಡ್ಮೆಂಟ್ ಆಗಿ ಬಂದದ ನಮ್ಮಲ್ಲಿ. ಬಾಯ್ಲಾ ಹೊಸ ಆ್ಯಕ್ಟ್ ಪ್ರಕಾರ ಅಮೆಂಡ್ಮೆಂಟ್ ಆಗೋದ್ರಿಂದ ಈಗಿದ್ದದ್ದು 15 ಡೈರೆಕ್ಟರ್ಸ್ ಆಗ್ಬೇಕಾದ ಅಮೆಂಡ್ಮೆಂಟ್ ಆಗಿ ಬಂದದ. ಅದರಲ್ಲಿ 2 ಮಹಿಳಾ ಮತ್ತು 1 SC ಇರ್ಬೇಕಂತ ಆಗಿ ಬಂದದ. ಅದ್ರ ಸಲುವಾಗಿ ಅದು ಕೂಡ ಅಮೆಂಡ್ಮೆಂಟ್ ಆಗಿ ಬಂದದ. 21.1 ಆಕ್ಟ್ ಮತ್ತು ರೂಲ್ಸ್ ಪ್ರಕಾರ ಈಗಿನ ಇಲೆಕ್ಷನ್ದಾಗಂತೂ ಆಗುತ್ತದೆ 15. ಅದು ಇಲೆಕ್ಷನ್ ವರೆಗೆ ನಾವು ಅವರು ಕೂಡ ಕೋಆಪ್ಟ್ ಮಾಡ್ಕೊತಾ ಇದ್ದೀವಿ. ಅದನ್ನ ಯಾರ್ಯಾರು ಅನ್ನೋದನ್ನ ಹೇಳ್ತೀನಿ. ಈಗ ಜನರಲ್ದಲ್ಲಿ ಒಂದಂದ್ರೆ ನಮ್ಮ ಅಶೋಕ್ ಬಸಪ್ಪ ಚಂದಪ್ಪಗೋಳ್ ಮಾಡ್ಕೊಳ್ಳಲಾಗಿದೆ. ಮತ್ತು ಮಹಿಳೆಯರು ಸುರೇಶ್ ಗೌಡ ಪಾಟೀಲ್ ಹರ್ಗಾಪುರ್ ಅವ್ರನ್ನ ಮಾಡ್ಕೊಳ್ತದ. ಆಮೇಲೆ ಭಾರತಿ ಮಾಲಿಂಗ್ ಹಂಜಿ ಕಬ್ಬೂರ್ ಅವ್ರನ್ನ ಮಹಿಳಾ 2 ಮತ್ತು SCದಲ್ಲಿ ನಮ್ಮ ಸುರೇಶ್ ಸಿದ್ದರಾಮ್ ರಾಯಮಾನೆ ನಿಪಾನಿ ಇವ್ರನ್ನ ಮಾಡ್ಕೊಳ್ತಾರೆ. ಈಗ 5 ಜನ ಇವತ್ತು ಕೋಆಪ್ಟ್ ಮಾಡ್ಕೊಂಡೇವು ನಾವು. ಅವ್ರ ಮುಂದಿನ ದಿನಮಾನದಲ್ಲಿ ಇಲ್ಲಿ ಎಲ್ಲರ ಸಂಘಟ ಜೊತೆ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ತೀವಿ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕಾರ್ಖಾನೆಯ ಅಧ್ಯಕ್ಷರು ಬಸವರಾಜ್ ಕಲ್ಲಟ್ಟಿ, ಉಪಾಧ್ಯಕ್ಷರು ಅಶೋಕ್ ಪಟ್ಟಣಶೆಟ್ಟಿ, ನಿರ್ದೇಶಕರಾದ ಶಿವನಾಯಕ್ ನಾಯ್ಕ್, ಪ್ರಭುದೇವ್ ಪಾಟೀಲ್, ಬಸಪ್ಪ ಮರಡಿ, ಬಾಬಾ ಸಾಹೇಬ್ ಅರಬೋಳೆ, ಸುರೇಂದ್ರ ದೊಡ್ಡಲಿಂಗನ್ನವರ್, ವ್ಯವಸ್ಥಾಪಕ ನಿರ್ದೇಶಕ ಸಾತಪ್ಪ ಕರ್ಕಿನಾಯ್ಕ್, ಮುಖಂಡರುಗಳಾದ ಪವನ್ ಪಾಟೀಲ್, ರಾಜು ಗಾಯಕ್ವಾಡ್, ಜಯಪ್ರಕಾಶ್ ಸಾವಂತ್, ದೀಪಕ್ ಬಿಸೆ, ಸಂತೋಷ್ ಕಮ್ನೂರಿ, ರಾಜು ಬಾಗಲಕೋಟ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಭಾರತಿ ಮಾಲಿಂಗ್ ಹಂಜಿ ಕಬ್ಬೂರ್ದವ್ರು ಮಾಲಿಂಗ್ ಹಂಜಿ ಅಲ್ಲಿ ನೋಡೋರು ದಾಡಿಯವ್ರು ಅವ್ರು ಇವೆಲ್ಲ ಕಿತ್ತೂರು, ಖಾನಾಪುರ, ನಂದಗಢ, ಬಿಜಾಪುರದಿಂದ ಬರ್ತಿದ್ದು. ಅದಕ್ಕೆ ಅವನೇನು ಬಂದ್ ಮಾಡಿ ಅಂತೇಳಿ ಸುದ್ದಿ ಬಂದ. ಆದಷ್ಟು ಮಟ್ಟಿಗೆ ನೋಡ್ರಿ ಮೆಂಬರ್ ಮತ್ತೆ ಏರಿಯಾದ ಪ್ರಪಂಚ ಎಲ್ಲರಿಗೂ ಕೊಡ್ತೀವಿ. ಮತ್ತೆ ಅವ್ರಿಗೂ ಬೇರೆ ಕಡೆ ಕೊಡ್ಬೇಡಿ, ನಮ್ಮಲ್ಲಿ ಕೊಡ್ರಿ ಅಂತ ವಿನಂತಿ. ಬಟ್ ಪ್ರಾಧಾನ್ಯತೆ ಒಟ್ಟು ಇಲ್ಲಿ ನಮ್ಮ ಒಟ್ಟು ಏರಿಯಾದಂದು ನಮ್ಮ ಕಪ್ ಫಸ್ಟ್ ಅವ್ರಿಗೆ ನಮಗೆ ಕಡಿಮೆ ಬಿದ್ದರೆ ನೆಕ್ಸ್ಟ್ ಅವ್ರನ್ನ 4ರಿಂದ 8 ತಾರೀಕು ಕೃಷಿ ಉತ್ಸವ ಮಾಡಾಗಿದೆ. ಜೊಲ್ಲೆ ಗ್ರೂಪ್ ಅವಾರ್ಡ್ ಅಂದಿವು. ಮತ್ತು ಅದ್ರಾಗ ಇವರು ಬೀರೇಶ್ವರ್, ಹಲ್ಸಿದ್ನಾಥ್ ಮತ್ತು ಹೀರಾಸುಗರ್ 3 ಸೇರಿ ಅಲ್ಲೊಂದು ಕೃಷಿ ಉತ್ಸವ 4ರಿಂದ 8 ತಾರೀಕು ತನಕ ಮಾಡಾಗಿದೆ. ಅಗ್ರಿಕಲ್ಚರ್ ಸ್ಟಾಲ್ಸ್ ಇರ್ಬೋದು, ದನಗಳ ಪ್ರದರ್ಶನ ಐತಿ. ಆಮೇಲೆ ಕನ್ಸ್ಯೂಮರ್ ಗೂಡ್ಸ, ಉಳಿಕೆದ ಅಮ್ಯೂಸ್ಮೆಂಟ್ ಪಾರ್ಕ. ಮತ್ತು ದಿವಸ ಮುಂಜಾನೆಯಿಂದ ಸಾಯಂಕಾಲ ತನಕ ಸ್ವಲ್ಪ ಸೆಮಿನಾರ್ಸ್ ಇರ್ತಾವೆ. ಸಾಯಂಕಾಲ ಸಂಸ್ಕೃತಿ ಕಾರ್ಯಕ್ರಮ ಇರ್ತದೆ. ಅದು ಬೇರೆ ಬೇರೆ ಇನ್ನೂ ಅಂದ್ರೆ ಫೈನಲ್ ಆಗಿ ಬರ್ತದೆ. ಇನ್ನೊಂದು ಸ್ವಲ್ಪ ದಿವಸ ಯಾವ್ದು ಕಾರ್ಯಕ್ರಮ ಯಾವ್ದು ಸರಿ ನೋಡ್ಬೋದು. 250 ಸ್ಟಾಲ್
ಏನು ಹಂಗ ಅನ್ಬೋದು ನಾ. ಏ ರಾಜ್ಯ ಮಟ್ಟದ ಅಂತಾರಾಜ್ಯ ಅಂತಾರಾಜ್ಯ ಆಗ್ತದೆ, ಯಾಕಂದ್ರೆ ಅಲ್ಲಿ ಹೆಜ್ಜೆ ಇಟ್ಟರು ಮಹಾರಾಷ್ಟ್ರ ಅಲ್ಲಿ ಮಾಡ್ತಾರೆ. ಹಾಂ ಸರ್. ಇಲ್ಲಿ ಬಾರ್ಡರ್ನಾಗೆಲ್ಲ ಅಂತಾರಾಜ್ಯ ಅಂತ ಬಿಡೋದು ನಾವು. ಗಡಿ ಭಾಗದ ಹಿಡ್ಕೊಂಡು ಮತ್ತೆಲ್ಲ 2 ಶುಗರ್ ಫ್ಯಾಕ್ಟ್ರಿ ಮಲ್ಟಿ ಸ್ಟೇಟ್ ಅದಾವ. ಹಾಂ ಸರ್. ಮಹಾರಾಷ್ಟ್ರ ಕರ್ನಾಟಕ ಏರಿಯಾ ಕಾರ್ಪೊರೇಷನ್ ಇದೆ. 5 ದಿವಸ 20 ತಾರೀಕು 15ಕ್ಕೆ 30 ಬಂದಿರ್ತದೆ. 5 ತಾರೀಕು ಹಿಂಗೆ ಎವ್ರಿ ಮಾರ್ಕ್ 2 ಬಿಲ್ ಹಾಕೋದು. ಒಟ್ಟು ತಿಂಗಳದಾಗ 2 ಬಿಲ್. ಈ ವರ್ಷ ಒಂದು ಸ್ವಲ್ಪ ಎಲ್ಲಾರು ಒಂದಿನ ಮೇಲೆ ಅದೇ ಇಲ್ಲ. ಒಂದಿನ ಮೇಲೆ ಏನು ಮಾಡಕ್ ಆಗ್ತಿಲ್ಲ.